ದೇವರ ಒಂದು ಪ್ರೀತಿಯ ಕುರಿತಾಗಿ ನಾವು ಧ್ಯಾನ ಮಾಡುವಂತವರಾಗಿರೋಣ. ಪ್ರಾರಂಭವಾಗಿ ನಾವು ವಾಕ್ಯವನ್ನು ಓದಿಕೊಳ್ಳೋಣ. ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಾಕ್ಯ ನಮ್ಗೆಲ್ಲರಿಗೂ ಪರಿಚಯ ಇದೆ ಪ್ರಿಯರೇ. ಅದನ್ನು ನಾವು ಓದಿಕೊಂಡು ಮುಂದೆ ಹೋಗುವಂತವ್ರು ಆಗಿರೋಣ. ಯಾರಾದ್ರೂ ಸಿಕ್ಕವರು ಓದಿದರೆ ನನಗೆ ಸಹಾಯ ಮಾಡಿ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನ ಪಡೆಯಬೇಕೆಂದು ಆತನನ್ನು ಕೊಟ್ಟನು. ದೇವರು ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆಯಾಗಬೇಕೆಂದು ಆತನನ್ನು ಕಳಿಸಿಕೊಟ್ಟನು, ಹೊರತು ತೀರ್ಪು ಮಾಡುವುದಕ್ಕಾಗಿ ಕಳಿಸಲಿಲ್ಲ. ದೇವರ ನಾಮಕ್ಕೆ ಮಹಿಮೆ ಉಂಟಾಗ್ಲಿ. ಥ್ಯಾಂಕ್ ಯು ಸುಂದರಣ್ಣ, ಓದಿ ಸಹಾಯ ಮಾಡಿದ್ದಕ್ಕಾಗಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಇಲ್ಲಿ ನಾವು ನೋಡ್ತೇವೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟಿದ್ದಾನೆ ಎಂಬುದಾಗಿ ನಾವು ಹಲವಾರು ಸರಿ ಈ ವಾಕ್ಯ ನಮಗೆ ಬಾಯಪಟ್ಟ ಕೂಡ ಚೆನ್ನಾಗಿ ಗೊತ್ತಿರುವಂತ ವಿಷಯವಾಗಿದೆ ಪ್ರಿಯರೇ. ಇಲ್ಲಿ ನಾವು ನೋಡ್ತೇವೆ ದೇವರು ಲೋಕದ ಮೇಲೆ ಎಂಬುದಾಗಿ, ದೇವರ ಒಂದು ಪ್ರೀತಿ ಅದು ಲೋಕದ ಮೇಲೆ ಎಂಬುದಾಗಿ. ಲೋಕದಲ್ಲಿ ಇರುವಂತ ನನ್ನ ಮೇಲೆ ನಿಮ್ಮ ಮೇಲೆ ದೇವರು ಅಪಾರವಾದಂತ ಪ್ರೀತಿಯನ್ನು ಇಟ್ಟರು. ಮಾತ್ರವಲ್ಲದೆ ಅಲ್ಲಿ ಎರಡನೆಯದಾಗಿ ನೋಡ್ತೀವಿ, ದೇವರು ಬರೀ ಪ್ರೀತಿ ಮಾತ್ರ ಮಾಡ್ಲಿಲ್ಲ, ದೇವರು ತನ್ನ ಒಬ್ಬನೇ ಮಗನನ್ನು ಏನ್ ಮಾಡಿದ, ಕೊಟ್ಟನು ಎಂಬುದಾಗಿ. ನೋಡ್ರಿ, ಒಂದು ಪ್ರೀತಿ ಬರೀ ಪ್ರೀತಿ ಮಾಡ್ಲಿಲ್ಲ, ಬರೇ ಬಾಯಿ ಉಪಚಾರದಿಂದ ನಾನು ಪ್ರೀತಿ ಮಾಡ್ತೇನೆ ಲೋಕವನ್ನು ಎಂಬುದಾಗಿ ಹೇಳಲಿಲ್ಲ. ಆತನು ಬದಲಿಗೆ ತನ್ನ ಸ್ವಂತ ಪುತ್ರನನ್ನು ಈ ಲೋಕಕ್ಕೆ ಕೊಟ್ಟನು ಎಂಬುದಾಗಿ ನಾವು ನೋಡ್ತೇವೆ. ಬರೇ ಅಲ್ಲಿ ಕೊಡಲಿಲ್ಲ, ಅಲ್ಲಿ ಮತ್ತೆ ಮುಂದೆ ಹೋಗ್ತದೆ, ಆತನನ್ನು ನಂಬುವ ಒಬ್ಬನಾದರೂ ಎಂಬುದಾಗಿ ಇಲ್ಲಿ ಹೇಳ್ತೇವೆ. ಆತನ ಮಗನಾದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ಭೂಲೋಕದಲ್ಲಿ ಬಂದನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ, ನಾಶ ಅಂದ್ರೆ ನರಕ, ಪಾಪವು ಕೊಡುವಂತ ಸಂಬಳ ನರಕ, ಆ ಪಾಪವು ಕೊಡುವಂತ ಸಂಬಳ ಮರಣ. ಅದರಿಂದ ಆ ನಾಶವಾಗದೆ ಇರಬೇಕು ಎಂಬುದಾಗಿ, ನಿತ್ಯವಾಗಿ ಜೀವವನ್ನು ಪಡೆಯಬೇಕೆಂಬುದಾಗಿ ಏನ್ ಮಾಡಿದೆ, ತನ್ನ ಒಬ್ಬನೇ ಪುತ್ರನನ್ನು ಲೋಕಕ್ಕೆ ಕಳಿಸಿಕೊಟ್ಟನು. ಇಲ್ಲಿ ನಾವು ನೋಡ್ತೇವೆ, ಈ ಒಂದು ವಾಕ್ಯ ಭಾಗದಲ್ಲಿ ದೇವರ ಒಂದು ಪ್ರೀತಿ ಲೋಕದ ಮೇಲೆ ಎಷ್ಟು ಇದೆ. ಆ ಲೋಕದಲ್ಲಿ ನಾವು ಹಿಂಗೆ ತಿಳ್ಕೋಬಹುದು, ಈ ಲೋಕದಲ್ಲಿ ನಾನಿದ್ದೇನೆ, ದೇವರು ನನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದಾನೆ ಎಂಬುದಾಗಿ ನಾನು ತಿಳಿದುಕೊಂಡಿದ್ದೇನೆ. ಆ ಪ್ರೀತಿ ಈ ದಿನವೂ ದೇವರ ಸನ್ನಿಧಾನದಲ್ಲಿ ನಾವು ಆತನನ್ನು ಧ್ಯಾನಿಸ್ತಾ ಇದ್ದೇವೆ. ಆ ಯೇಸು ಕ್ರಿಸ್ತನು ಪ್ರೀತಿಸಿದ ಹಾಗೆ ಯಾರು ಪ್ರೀತಿ ಮಾಡಲಿಲ್ಲ. ಯೇಸು ಕ್ರಿಸ್ತನು ಆತನು ಮಗನಾಗಿ ಬಂದನು, ಆತನು ಮನುಷ್ಯನಾಗಿ ಬಂದನು. ಯೇಸು ಕ್ರಿಸ್ತನು ಆತನು ತಂದೆಯ ಚಿತ್ತವನ್ನು ನೆರವೇರಿಸುವುದಕ್ಕೆ ಬಂದನು. ಎಲ್ಲದಕ್ಕೂ ತಂದೆಯಾದ ದೇವರು ಮಾಡುವಂತ ಕಾರ್ಯ ಯಾವುದಂದ್ರೆ, ದೇವರು ಆತನು ಪ್ರೀತಿ, ಎಲ್ಲಾರನ್ನೂ ಪ್ರೀತಿ ಮಾಡ್ತಾ ಇದ್ದಾನೆ. ಚಿಕ್ಕವರು ಮೊದಲುಗೊಂಡು ದೊಡ್ಡವರು ಪರ್ಯಾಂತದವರೆಗೂ ಚಿಕ್ಕವರನ್ನು ಪ್ರೀತಿಸ್ತಾ ಇದ್ದಾನೆ, ಪಾಪಿಗಳನ್ನು ಪ್ರೀತಿಸ್ತಾ ಇದ್ದಾನೆ, ದುಷ್ಟರನ್ನು ಪ್ರೀತಿಸ್ತಾ ಇದ್ದಾನೆ, ವಂಚಕರನ್ನು, ಕೊಲೆಪಾತಕರನ್ನು, ಎಲ್ಲಾ ಜಾತಿ ಜನಾಂಗದವರು ಈ ಲೋಕದಲ್ಲಿ ಉಂಟು. ಆದರೆ ಲೋಕದ ಮೇಲೆ ಆತನು ಪ್ರೀತಿ ಇಟ್ಟ. ಪ್ರತಿಯೊಬ್ಬ ಪಾಪಿಯಾದ ನನ್ನ ಮಗುಗೋಸ್ಕರ ಆತನು ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು ಎಂಬುದಾಗಿ ನಾವು ಈ ವಾಕ್ಯ ಭಾಗದಲ್ಲಿ ನೋಡ್ತಾ ಬರ್ತೇವೆ. ಒಂದನೇದು ಪ್ರೀತಿ ಇಟ್ಟ, ಎರಡನೇದು ತನ್ನ ಮಗನನ್ನು ಕೊಟ್ಟ, ಮೂರನೇದು ಮಗನನ್ನು ನಂಬುವ ಒಬ್ಬನಾದರೂ ನಾಶವಾಗಬಾರದು, ನಾಶವಾಗದೇ ಇರಬೇಕು ಎಂಬುದಾಗಿ ಹೇಳಿ, ಮತ್ತು ಎಲ್ಲರೂ, ಒಬ್ಬರಲ್ಲ, ಈ ಭೂಲೋಕದಲ್ಲಿರುವಂತ ಎಲ್ಲರೂ ಈ ದೇವರ ಪ್ರೀತಿಯನ್ನು ಕಂಡು ನಾಶವಾಗದೆ ಎಲ್ಲಾರು ನಿತ್ಯ ಜೀವವನ್ನು ಪಡಿಬೇಕು. ನಿತ್ಯ ಜೀವ ಅಂತಂದ್ರೆ ಸಾವು ಇಲ್ಲದಂತ ಜೀವಿತ ಪ್ರಿಯರೇ. ಆ ನಿತ್ಯ ಜೀವವನ್ನು ಕೊಡುವುದಕ್ಕಾಗಿ ದೇವರು ನೋಡ್ರಿ ಎಷ್ಟೋ ಲೋಕದ ಮೇಲೆ ಪ್ರೀತಿ ಇಟ್ಟಾನೆ. ಈ ಪ್ರೀತಿ ಮರೆಯಲಾಗದಂತ ಪ್ರೀತಿ.
ತಂದೆ ತಾಯಿಗಳ ಪ್ರೀತಿ ಅವರು ಇರುವವರೆಗೂ ಪ್ರೀತಿಸ್ತಾ ಇದ್ದಾರೆ. ಅಣ್ಣ ತಮ್ಮಂದರ ಪ್ರೀತಿ ಅವರು ಅಗಲುವರೆಗೂ, ಮದುವೆಯಾಗಿ ಅಗಲುವರೆಗೂ ಪ್ರೀತಿ ಮಾಡ್ತಾರೆ. ಅಗಲಿ ಮೇಲೆ ಒಬ್ಬರಿಗೊಬ್ಬರು ದ್ವೇಷ ಆಗ್ತಾರೆ. ಪ್ರೀತಿ ಕೊನೆಯವರೆಗೂ ಇರೋದಿಲ್ಲ. ಮತ್ತು ಅಕ್ಕ ತಂಗಿರ ಪ್ರೀತಿ, ಮತ್ತು ಬಂಧು ಬಳಗದವರ ಪ್ರೀತಿ ಹೇಗಿರ್ತದೆ ನೋಡಿ. ಅದಕ್ಕಿಂತ ಹೆಚ್ಚಾಗಿ ಇವರೆಲ್ಲರೂ ತಂದೆ ತಾಯಿಗಳನ್ನು ಪ್ರೀತಿಸದೆ ನಮ್ಮನ್ನು ಬಿಟ್ಟು ಸತ್ತು ಹೋದ್ರು ನಮ್ಮನ್ನು ಪ್ರೀತಿಸುವಂತ ದೇವರು ಒಬ್ಬನೇ ಇದ್ದಾನೆ. ಆತನೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ಆತನ ವಾಕ್ಯವನ್ನೇ ಇವತ್ತು ಧ್ಯಾನ ಮಾಡ್ತಾ ಇದ್ದೇವೆ. ಈ ಪ್ರೀತಿ ವರ್ಣಿಸಲಾಗದಂತ ಪ್ರೀತಿ. ಪ್ರೀತಿ ಇದು ಹೊಗಳಿಕೊಳ್ಳದಂತ ಪ್ರೀತಿ ಅಲ್ಲ. ಇದು ಬಹಳ ಜನರಿಗೂ ನಮ್ಮನ್ನು ಬದಲಾವಣೆ ಮಾಡುವಂತ ಪ್ರೀತಿ. ದೇವರ ಪ್ರೀತಿಯಲ್ಲೇ ಮಾತ್ರ ಆತನು ಪ್ರೀತಿ ಮಾಡಿದನ ಪ್ರಿಯರೇ. ಅದಕ್ಕಾಗಿ ನಾವು 17ನೇ ವಾಕ್ಯ ಭಾಗದಲ್ಲಿ ನೋಡ್ತಾ ಬಂದೆವು. ಏನಂತಂದ್ರೆ, ದೇವರು ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆ ಆಗಬೇಕೆಂದು ಆತನನ್ನು ಕಳಿಸಿಕೊಟ್ಟನೆ ಹೊರತು ತೀರ್ಪು ಮಾಡುವುದಕ್ಕಾಗಿ ಕಳಿಸಲಿಲ್ಲ. ಆತನನ್ನು ನಂಬುವವನಿಗೆ ತೀರ್ಪಾಗುವುದಿಲ್ಲ ಎಂಬುದಾಗಿ ಇಲ್ಲಿ ನಾವು ನೋಡ್ತೇವೆ. ಒಂದು ತೀರ್ಪಿನ ಕುರಿತಾಗಿ, ಒಂದು ರಕ್ಷಣೆ. 17ನೇ ವಾಕ್ಯ ಭಾಗದಲ್ಲಿ ನಾವು ಧ್ಯಾನಿಸಬೇಕಾದ್ರೆ, ಆತನ ಮಗನ ಮೂಲಕವಾಗಿ ಲೋಕಕ್ಕೆ ರಕ್ಷಣೆ ಆಗಬೇಕು ಎಂಬುದಾಗಿ ದೇವರ ಒಂದು ಚಿತ್ತವಾಗಿತ್ತು, ದೇವರ ಒಂದು ಪ್ರೀತಿ ಆಗಿತ್ತು ಪ್ರಿಯರೇ. ಆ ಪ್ರೀತಿಯನ್ನು ಈ ದಿನವೂ ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಆ ಪ್ರೀತಿಯಲ್ಲಿ ನಾವು ಇದ್ದೇವ. ಮುಂದೆ ನಾವು ವಾಕ್ಯ ಧ್ಯಾನದಲ್ಲಿ ನಾವು ಹೋಗುವಾಗ, ನಾವು ಪಾಪಗಳಾದ ನಮ್ಮನ್ನು ಯಾರು ಪ್ರೀತಿ ಮಾಡ್ತಾರೆ? ಪ್ರೀತಿಸುವುದಕ್ಕೆ ಯಾರು ಇಷ್ಟಪಡ್ತಾರೆ ಪ್ರಿಯರೇ? ನಾವು ಅಲ್ಪರು, ನಾವು ಅಯೋಗ್ಯರು, ನಾವು ಯಾವ ಗಣನಿಗೆ ಬಾರದವರು ಆದಂತ ನಮ್ಮನ್ನು ಆತನು ಪ್ರೀತಿ ಮಾಡುವುದಕ್ಕೋಸ್ಕರ ಈ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟಿದ್ದಾನೆ ಪ್ರಿಯರೇ. ನಾವು ಆತನ ಪ್ರೀತಿಗೆ ನಾವು ಪಾತ್ರರಾಗಬೇಕು. ಆತನು ತ್ಯಾಗ ಮಾಡಿದ್ದಾನೆ ನಮಗೋಸ್ಕರ. ಆತನು ನಮ್ಮ ಪಾಪದ ಪರಿಹಾರಕ್ಕೋಸ್ಕರ ನಮ್ಮನ್ನು ಪ್ರೀತಿಸಿದ್ದಾನೆ. ಆತನು ನಮಗೆ ನಿತ್ಯ ಜೀವವನ್ನು ಕೊಡುವುದಕ್ಕಾಗಿ ಈ ಲೋಕದ ಮೇಲೆ ಪ್ರೀತಿಯನ್ನು ಇಟ್ಟಿದ್ದಾನೆ. ಲೋಕದಲ್ಲಿರೋರು ಯಾರು? ನಾವು, ಬೇರೆ ಯಾರು ಇಲ್ಲ. ಆತನನ್ನು ನಾವು ಆರಿಸಿಕೊಳ್ಳಲಿಲ್ಲ, ಆತನು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಆತನ ಪ್ರೀತಿಗೆ ನಾವು ಬದಲೇನು ಕೊಡುವುದಕ್ಕೆ ಆಗೋದಿಲ್ಲ. ನಾವು ಕೊಡುವಂಥದ್ದು ನಮ್ಮ ಹೃದಯದ ಅಂತರಾಳದಿಂದ ಬರುವಂತ ಸ್ತುತಿ ಸ್ತೋತ್ರಗಳು ಮಾತ್ರ ಆತನಿಗೆ ಸಲ್ಲಿಸುವಂತದ್ದಾಗಿದೆ ಪ್ರೇರೆ. ಅದಕ್ಕಾಗಿ ದೇವರು ಈ ಲೋಕದ ಮೇಲೆ ಪ್ರೀತಿಯನ್ನಿಟ್ಟನು. ಆತನ ಮಕನ ಮೂಲಕ ರಕ್ಷಣೆ ಉಂಟಾಗಬೇಕೆಂದು ರಕ್ಷಣೆ ಉಂಟಾಗುವುದಕ್ಕೆ ಆತನನ್ನು ಕಳಿಸಿದನು ಹೊರತು ತೀರ್ಪು, ನಮ್ಮ ಕರ್ತನಾದ ದೇವರು ತೀರ್ಪು ಮಾಡಕ್ಕೆ ಬರಲಿಲ್ಲ. ತಂದೆಯಾದ ದೇವರು ತೀರ್ಪು ಮಾಡುವುದಕ್ಕಾಗಿ ಕಳಿಸಲಿಲ್ಲ. ಆತನನ್ನು ನಂಬುವವನಿಗೆ ತೀರ್ಪು ಆಗುವುದಿಲ್ಲ. ಆ ತೀರ್ಪು 18ನೇ ವಾಕ್ಯದಲ್ಲಿ ನೋಡ್ತೇವೆ. ಆದರೆ ನಂಬದವನಿಗೆ ದೇವರ ಒಬ್ಬನೇ ಮಗನ ಹೆಸರಿನ ನಂಬದೆ ಹೋದದ್ದರಿಂದ ಆಗಲೇ ತೀರ್ಪು ಆಗಿ ಹೋಯಿತು. ಈ ವಿಷಯವನ್ನು ನಾವು ಕೂಡ ಹೆಚ್ಚು ವಾಕ್ಯ ಭಾಗದಲ್ಲಿ ನಾವು ಓದಿದ್ದೇವೆ. ನಾನು ಮುಂದುವರಿಸುವುದಕ್ಕೆ ಹೋಗುದಿಲ್ಲ. ನಾನು ಮತ್ತೆ ನಾವು ರೋಮಾಪುರದವರಿಗೆ ಬರೆದಂತ ಪತ್ರಿಕೆಗೆ ನಾವು ಬರುವಂತವರಾಗಿರೋಣ. ರೋಮಾಪುರದವರಿಗೆ ಬರೆದಂತ ಪತ್ರಿಕೆ 5ನೇ ಅಧ್ಯಾಯಕ್ಕೆ ನಮ್ಮ ಗಮನವನ್ನು ಕೊಡುವಂತವರಾಗೋಣ. ದೇವರ ಪ್ರೀತಿ ಕೂಡ ಇಲ್ಲಿ ಯಾವ ರೀತಿಯಾಗಿ ತೋರಿ ಬರ್ತದೆ ಎಂಬುದಾಗಿ ನಾವು ಓದಿಕೊಂಡು ಮುಂದೆ ಹೋಗೋಣ ಪ್ರೇರೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 6ರಿಂದ 10 ವಾಕ್ಯ ಓದ್ರಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 6ರಿಂದ 10 ವಾಕ್ಯಗಳನ್ನು ನಾವು ಓದಿಕೊಳ್ಳೋಣ. ಬ್ರದರ್ಸ್ ಯಾರಾದ್ರೂ ಹೋಗ್ತೀರಾ? ಓಕೆ, ನಾನೇ ಓದ್ತೀನಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 6ನೇ ವಾಕ್ಯದಿಂದ
10ನೇ ವಾಕ್ಯವರೆಗೂ ನಾನು ಓದ್ತೀನಿ. ನಾವು ಆಸಕ್ತರಾಗಿದ್ದಾಗಲೇ ಕ್ರಿಸ್ತನು ನೇಮಿತ ಕಾಲದಲ್ಲಿ ಭಕ್ತಿಹೀನರಿಗೋಸ್ಕರ ಪ್ರಾಣ ಕೊಟ್ಟನು. ನೀತಿವಂತರಿಗೋಸ್ಕರ ಯಾವನಾದರೂ ಪ್ರಾಣ ಕೊಡುವುದು ಅಪರೂಪ. ಉಪಕಾರಿಗೋಸ್ಕರ ಪ್ರಾಣ ಕೊಡುವುದಕ್ಕೆ ಯಾವನಾದರೂ ಧೈರ್ಯ ಮಾಡಿದರೂ ಮಾಡನು. ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತ ಪಡಿಸಿದ್ದಾನೆ. ಈಗ ನಾವು ಆತನ ರಕ್ತದಿಂದ ನೀತಿವಂತರಾಗಿರಲಾಗಿ ಆತನ ಮೂಲಕ ಬರುವ ಕೋಪಕ್ಕೆ ತಪ್ಪಿಸಿಕೊಳ್ಳುವುದು ಮತ್ತು ನಿಶ್ಚಯವಲ್ಲವೇ? ದೇವರಿಗೆ ವೈರಿಗಳಾಗಿದ್ದ ನಾವು ಆತನ ಮಗನ ಮರಣದ ಮೂಲಕ ಆತನೊಂದಿಗೆ ಸಮಾಧಾನವಾಗಿರಲಾಗಿ ಆತನ ಕೂಡ ಸಮಾಧಾನವಾದ ನಮಗೆ ಮಗನಿಗಿರುವ ಜೀವದಿಂದ ರಕ್ಷಣೆಯಾಗುವುದು ಮತ್ತು ನಿಶ್ಚಯವಲ್ಲವೋ ಎಂಬುದಾಗಿ ನಾವು ಓದಿಕೊಡ್ತೇವೆ. ಇಲ್ಲಿ ಕೂಡ 8ನೇ ವಾಕ್ಯವನ್ನು ಗಮನಿಸುವಾಗ ಅಲ್ಲಿ ನಾವು ನೋಡ್ತೇವೆ, ನಾವು ಪಾಪಿಗಳಾಗಿದ್ದಾಗಲೂ ಎಂಬುದಾಗಿ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟುದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತ ಪಡಿಸಿದ್ದಾನೆ ಎಂಬುದಾಗಿ. ನಮ್ಮ ಮೇಲೆ ದೇವರಿಗೆ ಎಷ್ಟು ಪ್ರೀತಿ ಇದೆ ಅದನ್ನು ನಾವು ಅರ್ಥ ಮಾಡಿಕೊಳ್ತಾ ಇದ್ದೇವೆ. ಇಲ್ಲಿ ನಾವು ನೋಡ್ತಾ ಬರುವಂತ ವಿಷಯವನ್ನು ನಾವು ಕಲಿಯುವಾಗ ದೇವರು ಸನ್ನಿಧಾನದಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತ ಪಡಿಸಿದ್ದಾನೆ. ಯಾವಾಗ? ನಾವು ಒಳ್ಳೆಯವರಾಗಿದ್ದಾಗಲ ಅಲ್ಲ, ನಾವು ಕೆಟ್ಟವರಾಗಿದ್ದಾಗ, ನಾವು ಪಾಪಿಗಳಾಗಿದ್ದಾಗಲೂ ಎಂಬುದಾಗಿ ಇಲ್ಲಿ ವಾಕ್ಯ ಹೇಳುವಂತದ್ದನ್ನು ನಾವು ನೋಡ್ತಾ ಬರ್ತೇವೆ ಪ್ರೇರಿ. ಯಾಕಂದ್ರೆ ಅಲ್ಲಿ ನಾವು ಓಡ್ತಾ ಬರ್ತೇವೆ, ನಾವು ದೇವರಿಗೆ ಪಾಪಿಗಳಾಗಿದ್ದೆವು ಮತ್ತು 10ನೇ ವಾಕ್ಯಕ್ಕೆ ಬರುವಾಗ ದೇವರಿಗೆ ವೈರಿಗಳಾಗಿದ್ದೆವು ಮತ್ತು 6ನೇ ವಾಕ್ಯದಲ್ಲಿ ನಾವು ನೋಡುವಾಗ ಅಶಕ್ತರಾಗಿದ್ದೆವು. 7ನೇ ವಾಕ್ಯದಲ್ಲಿ ಬರುವಾಗ ನಾವು ನೀತಿವಂತರಾಗಿರ್ಲಿಲ್ಲ, ಆ ಅನೀತಿವಂತರಾದಂತ ನಮಗೂ ಪ್ರಾಣ ಕೊಟ್ಟನು. ಇದೆಲ್ಲ ನೋಡುವಾಗ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತ ಪಡಿಸಿದ ನಮ್ಮ ಪಾಪಿಗಳಿಗಾಗಿ ಮಾತ್ರವಲ್ಲದೆ ನಾವು ಮುಂದೆ ಹೋಗುವಂತವರಾಗಿರೋಣ ಪ್ರಿಯರ. ವಾಕ್ಯ ಭಾಗದಲ್ಲಿ 1 ಯೋಹಾನನು ಬರೆದ ಪತ್ರಿಕೆಗೆ ನಾವು ನಮ್ಮ ಗಮನವನ್ನು ಕೊಡುವಂತರಾಗಿರೋಣ. ಪ್ರಿಯ ಸಿಸ್ಟರ್ಸ್ ಆಗ್ಲಿ ಬ್ರದರ್ಸ್ ಆಗ್ಲಿ ಯಾರಾದ್ರೂ ಓದಿ ಸಹಾಯ ಮಾಡುವುದಾದ್ರೆ ಇನ್ನೂ ಒಳ್ಳೆಯದಾಗಿರ್ತದೆ. ಬ್ರದರ್ಸ್, ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಓದಿ ಬ್ರದರ್, ಯಾರಾದ್ರೂ ಓದಿ. ಯಾರಿಲ್ವಾ? ಓಕೆ, ನಾನೇ ಓದಿ ಕೇಳಿಸ್ತೇನೆ. ಯಾರಾದ್ರೂ ಓದ್ರಿ ಅದನ್ನ ಅವ್ರು ಹೇಳುವಾಗ. ನಾನು ಶಾಪ್ ಅಲ್ಲಿ ಇದ್ದೇನೆ. ಸಾರಿ ಬ್ರದರ್. ಓಕೆ, ನೋ ಪ್ರಾಬ್ಲಮ್. ನಾನು ಓದ್ತೇನೆ. 4ನೇ ಅಧ್ಯಾಯ 1 ಯೋಹಾನ 8ನೇ ಅಧ್ಯಾಯ 4ನೇ ಅಧ್ಯಾಯ 8ರಿಂದ 10 ವಾಕ್ಯವನ್ನು ನಾನು ಓದ್ತೇನೆ. ದೇವರು ಇಲ್ಲಿ ನಾವು ನೋಡ್ತೇವೆ, ದೇವರನ್ನು ಬಲ್ಲವನು ಆಗಿದ್ದಾನೆ, ಪ್ರೀತಿ ಇಲ್ಲದವನು ದೇವರನ್ನು ಬಲ್ಲವನಲ್ಲ, ಯಾಕಂದರೆ ದೇವರು ಪ್ರೀತಿ ಸ್ವರೂಪಿ. ಇಲ್ಲಿ ನಾವು ನೋಡ್ತೇವೆ, ದೇವರು ಪ್ರೀತಿ ಸ್ವರೂಪಿಯಾಗಿದ್ದಾನೆ. ದೇವರು ಪ್ರೀತಿ ಸ್ವರೂಪ, ಗಾಡ್ ಈಸ್ ಲವ್ ಎಂಬುದಾಗಿ ನೋಡ್ತೇವೆ. ಆದ್ರೆ ಇಲ್ಲಿ ದೇವರು ಪ್ರೀತಿ ಸ್ವರೂಪನು ಆಗಿದ್ದಾನೆ ಎಂಬುದಾಗಿ ಯೋಹಾನನು ಬರಿತಾ ಇದ್ದಾನೆ. ಇಲ್ಲಿ ದೇವರು ಪ್ರೀತಿ ಸ್ವರೂಪನಾದಂತ ದೇವರು 9ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ,
ದೇವರು ತನ್ನ ಒಬ್ಬನೇ ಮಗನನ್ನು ನಾವು ಆತನ ಮೂಲಕ ಜೀವಿಸುವುದಕ್ಕಾಗಿ ಲೋಕಕ್ಕೆ ಕಳಿಸಿಕೊಟ್ಟುದರಲ್ಲಿ ದೇವರ ಪ್ರೀತಿಯು ನಮ್ಮಲ್ಲಿ ಪ್ರತ್ಯಕ್ಷವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಕೂಡ ನಾವು ನೋಡ್ತಾ ಬರ್ತೇವೆ, 9ನೇ ವಾಕ್ಯದಲ್ಲಿ ಕೂಡ 10ನೇ ವಾಕ್ಯದಲ್ಲಿ ಕೂಡ ನಾವು ನೋಡ್ತೇವೆ. 10ನೇ ವಾಕ್ಯ, ಆತನು ನಮ್ಮನ್ನು ಪ್ರೀತಿಸಿ ನಮ್ಮ ಪಾಪ ನಿವಾರಣಾರ್ಥವಾಗಿ ತನ್ನ ಮಗನನ್ನು ಕಳಿಸಿಕೊಟ್ಟುದರಲ್ಲಿಯೇ ಪ್ರೀತಿಯ ನಿಜ ಗುಣ ತೋರಿ ಬರುತ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ನಾವು ನೋಡ್ತೇವೆ ದೇವರ ಒಂದು ಪ್ರೀತಿ. ಈ ಪ್ರೀತಿಯನ್ನು ನಾವು ಕಂಡುಕೊಂಡಿದ್ದೇವೆ, ನಾವು ಅನುಭವಿಸಿದ್ದೇವೆ. ನಮ್ಮ ಕರ್ತನಾದ ದೇವರು ನಮ್ಮನ್ನು ಯಾವ ರೀತಿಯಲ್ಲಿ ಇದ್ದಂತ ನಮ್ಮನ್ನು, ಪಾಪದ ಕೆಸರಿನ ಹೊಲಸಿನಲ್ಲಿ ಇದ್ದಂತ ನಮ್ಮನ್ನು ಆತನು ಎತ್ತಿ ಬಂಡೆಯ ಮೇಲೆ ನಿಲ್ಲಿಸಿ ನಮ್ಮನ್ನು ದೃಢವಾಗಿ ನಿಲ್ಲಿಸಿದಂತ ಪ್ರೀತಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪ್ರೀತಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪ್ರೀತಿ ನಮಗೆ ಮರೆಯುವುದಕ್ಕಾಗುವುದಿಲ್ಲ. ಈ ರೀತಿಯಾಗಿ ಜೂಮ್ ನಲ್ಲಿ ನಾವು ಮೀಟಿಂಗ್ ನಲ್ಲಿ ಸೇರಿ ಬರ್ತೇವೆ ಎಂಬುದಾಗಿ ನಾವಾಗೆ ಅಲ್ಲ, ಕರ್ತನನ್ನು ಅರಿತುಕೊಂಡದಕ್ಕಾಗಿ, ಕರ್ತನ ಪ್ರೀತಿ, ಕರ್ತನ ತ್ಯಾಗ, ಕರ್ತನ ಒಂದು ಜೀವಿತ ನಾವು ನೋಡುವಾಗ ನಮ್ಮ ಜೀವಿತ ಏನೂ ಅಲ್ಲ. ನಮ್ಮ ಕರ್ತನು ನಮ್ಮನ್ನು ಪ್ರೀತಿಸದಿದ್ದರೆ ನಾವು ಈ ಮಟ್ಟಿಗೆ ದೇವರ ಸನ್ನಿಧಾನದಲ್ಲಿ ಬೆಳೆಯುವುದಕ್ಕೂ, ದೇವರ ವಾಕ್ಯವನ್ನು ನಾವು ಓದುವುದಕ್ಕೂ, ಆತನನ್ನ ಅರ್ಥ ಮಾಡಿಕೊಳ್ಳುವುದಕ್ಕೂ ಆಗ್ತಾ ಇರ್ಲಿಲ್ಲ ಪ್ರಿಯರೇ. ಇದು ದೇವರ ಚಿತ್ತ ಆಗಿದ್ದಕ್ಕಾಗಿ ಆತನ ಪ್ರೀತಿಯನ್ನು ನಾವು ಧ್ಯಾನಿಸ್ತಾ ಇದ್ದೇವೆ. ಅಲ್ಲಿ ನಾವು ನೋಡ್ತಾ ಬಂದೆವು, ದೇವರು ತನ್ನ ಒಬ್ಬನೇ ಮಗನನ್ನು, ನೋಡ್ರಿ 9ನೇ ವಾಕ್ಯದಲ್ಲಿ, ತನ್ನ ಒಬ್ಬನೇ ಮಗನನ್ನು ನಾವು ಆತನ ಮೂಲಕ ಜೀವಿಸುವುದಕ್ಕಾಗಿ ಲೋಕಕ್ಕೆ ಕಳಿಸಿಕೊಟ್ಟುದರಲ್ಲಿ ದೇವರ ಪ್ರೀತಿಯು ನಮ್ಮಲ್ಲಿ ಪ್ರತ್ಯಕ್ಷವಾಗಿದೆ. ನಾವು ಯಾರ ಮೂಲಕ ಜೀವಿಸ್ತಾ ಇದ್ದೀವಿ ಈ ಭೂಲೋಕದಲ್ಲಿ? ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕವಾಗಿ ತಂದೆಯಾದ ದೇವರು ಕಳಿಸಿಕೊಟ್ಟಂತ ತನ್ನ ಮಗನಾಗಿರುವಂತ ಯೇಸು ಕ್ರಿಸ್ತನ ಮೂಲಕವಾಗಿ ನಾವು ಈ ಭೂಲೋಕದಲ್ಲಿ ಜೀವಿಸ್ತಾ ಇದ್ದೇವೆ ಪ್ರಿಯರೇ. ವಾಕ್ಯ ಹಾಗೆ ಹೇಳ್ತಾ ಇದೆ, ನಾವು ಆತನ ಮೂಲಕ ಜೀವಿಸುವುದಕ್ಕಾಗಿ ಎಂಬುದಾಗಿ ಹೇಳಿ ಲೋಕಕ್ಕೆ ಕಳಿಸಿಕೊಟ್ಟದ್ರಲ್ಲಿ ದೇವರ ಪ್ರೀತಿ ನಮ್ಮಲ್ಲಿ ಪ್ರತ್ಯಕ್ಷವಾಗಿದೆ. ನೋಡ್ರಿ, ಆ ದೇವರ ಪ್ರೀತಿ ಎಂತಹದ್ದೆಂದು, ನಾವು ದೇವರನ್ನು ಪ್ರೀತಿಸಿದ್ದರಲ್ಲ ಎಂಬುದಾಗಿ. ನಾವು ದೇವರನ್ನು ಪ್ರೀತಿಸಿರಲಿಲ್ಲ. ನೋಡಿದ್ರ, ನಾವು ದೇವರನ್ನ ಪ್ರೀತಿಸಿದ್ವ? ಇಲ್ಲ. ನಾವು ದೇವರನ್ನು ಪ್ರೀತಿಸಿಲ್ಲದ ಕಾರಣ ದೇವರೇ ನಮ್ಮನ್ನು ಪ್ರೀತಿಸಿದ್ದಾನೆ. ದೇವರೇ ಈ ಲೋಕದ ಮೇಲೆ ಪ್ರೀತಿಯನ್ನು ಇಟ್ಟಿದ್ದಾನೆ. ದೇವರೇ ನಮ್ಮ ಪಾಪದ ಪರಿಹಾರಕ್ಕಾಗಿ ಶಿಲ್ಬೆಯಲ್ಲಿ ನಮಗೋಸ್ಕರ ತ್ಯಾಗ ಮಾಡಿದ್ದಾನೆ, ನಮಗೋಸ್ಕರ ಯಜ್ಞವಾಗಿದ್ದಾನೆ. ಆ ಪ್ರೀತಿಯಿಂದಲೇ ಸ್ವಂತ ಜೀವವನ್ನೇ ನಮಗೋಸ್ಕರ ಕೊಟ್ಟಿದ್ದಾನೆ. ಎಂತ ಪ್ರೀತಿ! ಯೇಸುವಿನ ಪ್ರೀತಿ ಪ್ರಿಯ. ಈ ಯೇಸುವಿನ ಪ್ರೀತಿ ತರ ಯಾರು ಪ್ರೀತಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಯೇಸು ಕ್ರಿಸ್ತನು ತನ್ನ ಆ ಮಕ್ಕಳಾದ ನಮ್ಮನ್ನು ಹಗಲು ರಾತ್ರಿ ಕಣ್ಣುರೆಪ್ಪಿ ಮುಚ್ಚದೆ ತೂಕಡಿಸದೆ ನಮ್ಮನ್ನು ಪ್ರೀತಿಯಿಂದ ಪರಲೋಕದಲ್ಲಿ ತಂದೆಯ ಬಲಪಾಲಿಸುವುದರಲ್ಲಿ ನಮಗೋಸ್ಕರ ವಿಜ್ಞಾಪನೆ ಮಾಡ್ತಾ ಇದ್ದೇನೆ. ಆ ಪ್ರೀತಿಯಿಂದ ಆತನ ವಾಕ್ಯವನ್ನು ಕೇಳಿ, ಸುವಾರ್ತೆಯನ್ನು ಕೇಳಿ ನಂಬಿ ದೇವರ ಮಕ್ಕಳಾದಂತ ನಮಗೋಸ್ಕರ ಆತನು 2ನೇ ಸಾರಿ ಮಧ್ಯಾಸ ಹತ್ತಿ ಬರ್ತಾ ಇದ್ದಾನೆ, ನಮ್ಮನ್ನು ಕರೆದುಕೊಂಡು ಹೋಗುವುದಕ್ಕೂ, ಆತನಿಗೋಸ್ಕರ ಜೀವಿಸಿದಂತ ನಮಗೂ ಪರಲೋಕದಲ್ಲಿ ಪ್ರತಿಫಲವನ್ನು ಕೊಡುವುದಕ್ಕೂ ದೇವರು ನಮ್ಮ ಮೇಲೆ ಪ್ರೀತಿಯನ್ನು ಇಟ್ಟಿದ್ದಾನೆ. ಆ ಪ್ರೀತಿ ನಾವು ವರ್ಣಿಸಲಿಕ್ಕೆ ಆಗುವುದಿಲ್ಲ ಪ್ರಿಯರೇ. ಆ ಪ್ರೀತಿಯಲ್ಲಿ ನಾವು ಬೆಳೆಯಬೇಕು. ಆ ಪ್ರೀತಿಯಲ್ಲಿ ನಾವು ನಿರಂತರವಾಗಿ ಆತನೊಟ್ಟಿಗೆ ಇರಬೇಕು. ನಾವು ಓದುತ್ತಾ ಬಂದೆವು, ನಾವು ದೇವರನ್ನು ಪ್ರೀತಿಸಿದ್ದರಿಂದ ಅಲ್ಲ. 10ನೇ ವಾಕ್ಯಕ್ಕೆ ಬರುವಾಗ, ಆತನು ನಮ್ಮನ್ನು ಪ್ರೀತಿಸಿ ನಮ್ಮ ಪಾಪ ನಿವಾರಣಾರ್ಥವಾಗಿ ತನ್ನ ಮಗನನ್ನು ಕಳಿಸಿಕೊಟ್ಟದ್ದರಲ್ಲಿಯೇ ಪ್ರೀತಿಯ ನಿಜ ಗುಣವು ತೋರಿ ಬರುತ್ತದೆ. ನೋಡ್ರಿ, ಪ್ರೀತಿ ಅಂದ್ರೆ ಬರೀ ಬಾಯಿ ಉಪಚಾರದಿಂದ ಅಲ್ಲ. ಪ್ರೀತಿ ಅಂದ್ರೆ ಕ್ರಿಯೆಗಳಿಲ್ಲದ ನಂಬಿಕೆ, ಅದು ವ್ಯರ್ಥವಾದ
ಎಂಬುದಾಗಿ ನಾವು ನೋಡುತ್ತೇವೆ ವಾಕ್ಯದಲ್ಲಿ. ಆದರೆ ದೇವರು ಬರೇ ಪ್ರೀತಿ ಇಡ್ಲಿಲ್ಲ, ಆತನ ಕ್ರಿಯೆಯನ್ನು ಕೂಡ ಮಾಡಿದ, ಆತನ ಕಾರ್ಯವನ್ನು ಮಾಡಿದ. ಈಗ ನಾವು ಮನುಷ್ಯರಾದ ನಾವು, ದೇವ ಮಕ್ಕಳಾದ ನಾವು ನಿಮಗೋಸ್ಕರ, ನಿಮ್ಮ ಕಷ್ಟದಲ್ಲಿ ನಾವು ಪ್ರಾರ್ಥನೆ ಮಾಡ್ತೀವಿ ನಿಮಗೋಸ್ಕರ. ಆದ್ರೆ ಪ್ರಾರ್ಥನೆ ಮಾಡ್ತೀವಿ ಅಂತ ಹೇಳ್ತಾರೆ, ಬಟ್ ಅವರಿಗೆ ಸಹಾಯ ಬೇಕಾಗಿದ್ದು ಪ್ರಾರ್ಥನೆನೂ ಬೇಕು, ಕಾರ್ಯನೂ ಬೇಕು. ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ, ಅವ್ರಿಗೆ ಎಲ್ಲ ಖರ್ಚು ವೆಚ್ಚ ಇದೆ. ನೀವು ಧೈರ್ಯವಿರಿ ಬ್ರದರ್ಸ್ ಸಿಸ್ಟರ್, ನಾವು ಪ್ರಾರ್ಥನೆ ಮಾಡ್ತೀವಿ, ದೇವರು ಖಂಡಿತ ಸೌಖ್ಯ ಕೊಡ್ತಾನೆ ಎಂಬುದಾಗಿ ನಮ್ಮ ಬಾಯಿ ಉಪಚಾರದಿಂದ ಮಾತ್ರ ನಾವು ಆಗಬಾರ್ದು. ಅವರಿಗೆ ಸಂಧಿಸ್ಬೇಕು, ಪ್ರಾರ್ಥನೆ ಮಾಡ್ಬೇಕು, ಇಲ್ಲಂತಲ್ಲ. ಅವರಿಗೂ ದೇವರ ಪ್ರೀತಿಯಿಂದ ಅವ್ರಿಗೂ ಕೂಡ ಸ್ವಲ್ಪ ಖರ್ಚು ವೆಚ್ಚಗಳನ್ನು ಕೂಡ ಆ ದೇವರ ಪ್ರೇರೇಪಣೆಯಿಂದ ಅವರು ಕೊಡುವಾಗ ಅದು ಅವರಿಗೆ ಇನ್ನೂ ಹೆಚ್ಚು ಸಹಾಯವಾಗುತ್ತದೆ. ಆ ರೀತಿಯಾಗಿ ದೇವ ಮಕ್ಕಳಾದ ನಾವು ಕೂಡ ಪ್ರೀತಿಯಲ್ಲಿ ನಡೆಯಬೇಕು ಮತ್ತು ಅನ್ಯೋನ್ಯತೆಯಲ್ಲಿ ನಡೆಯಬೇಕು. ಮತ್ತು ಬರೀ ಪ್ರೀತಿಯಿಂದ ಅಲ್ಲ, ದೇವರಲ್ಲಿ ಬರೀ ಪ್ರೀತಿ ಮಾತ್ರ ಮಾಡಲಿಲ್ಲ, ತನ್ನ ಒಬ್ಬನೇ ಮಗನನ್ನು ಲೋಕಕ್ಕೆ ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವನ ಪಡೆಯಬೇಕೆಂಬುದಾಗಿ ಆತನನ್ನು ಕೊಟ್ಟನು ಎಂಬುದಾಗಿ ನಾವು ವಾಕ್ಯ ಭಾಗದಲ್ಲಿ ನಾವು ಓದುತ್ತೇವೆ ಪ್ರಿಯರೇ. ಅದೇ ರೀತಿಯಾಗಿ ನಾವು ನೋಡ್ತೇವೆ, ಅದೇ ಒಂದು ಯೋಹಾನನು ಬರೆದ ಪತ್ರಿಕೆ 4ನೇ ಅಧ್ಯಾಯದ 18ರಿಂದ 21 ವಾಕ್ಯಗಳನ್ನು ನಾವು ಓದಿಕೊಳ್ಳೋಣ. ಸಿದ್ಧರಿದ್ರೆ ಓದಿ ಸಹಾಯ ಮಾಡಿ, ಇಲ್ಲಾಂದ್ರೆ ನಾನೇ ಓದ್ತೀನಿ. ಬ್ರದರ್ ಯಾವುದು? ಒಂದು ಯೋಹಾನ 4ನೇ ಅಧ್ಯಾಯ 18ರಿಂದ 21 ವಾಕ್ಯ. ಓಕೆ ಬ್ರದರ್. ನಾವು ಅಂತರಾಗಿಯೇ ಈ ಲೋಕದಲ್ಲಿದ್ದೇವೆ. ಪ್ರೀತಿಯೂ ಇರುವಲ್ಲಿ ಹೆದರಿಕೆ ಇಲ್ಲ, ಹೆದರಿಕೆಯು ಯಾತನೆಯನ್ನು ಹೊಂದುತ್ತಾ ಇರುವುದು. ಪೂರ್ಣ ಪ್ರೀತಿಯು ಹೆದರಿಕೆಯನ್ನು ಹೊರಡಿಸಿ ಬಿಡುತ್ತದೆ. ಹೆದರುವವನು ಪ್ರೀತಿಯಲ್ಲಿ ಸಿದ್ಧಿಗೆ ಬಂದವನಲ್ಲ. ದೇವರು ಮೊದಲು ನಮ್ಮನ್ನು ಪ್ರೀತಿಸಿದ್ದರಿಂದ ನಾವು ಪ್ರೀತಿಸುತ್ತೇವೆ. ಒಬ್ಬನು ತಾನು ದೇವರನ್ನು ಪ್ರೀತಿಸುತ್ತಾನೆಂದು ಹೇಳಿ ತನ್ನ ಸಹೋದರರನ್ನು ದ್ವೇಷಿಸಿದರೆ ಅವನು ಸುಳ್ಳುಗಾರನಾಗಿದ್ದಾನೆ. ತಾನು ಕಂಡಿರುವ ತನ್ನ ಸಹೋದರರನ್ನು ಪ್ರೀತಿಸಿದವನು ತಾನು ಕಾಣದೇ ಇರುವ ದೇವರನ್ನು ಪ್ರೀತಿಸಲಾರನು. ದೇವರನ್ನು ಪ್ರೀತಿಸುವವನು ತನ್ನ ಸಹೋದರರನ್ನು ಪ್ರೀತಿಸಬೇಕೆಂಬ ಆಜ್ಞೆಯು ನಾವು ಆತನಿಂದ ಹೊಂದಿದ್ದೇವೆ. ಥ್ಯಾಂಕ್ ಯು ಬ್ರದರ್, ಓದಿ ಸಹಾಯ ಮಾಡಿದ್ದಕ್ಕಾಗಿ. ಇಲ್ಲಿ ನಾವು ನೋಡುತ್ತೇವೆ, ಯೋಹಾನನ ಪತ್ರಿಕೆಯಲ್ಲಿ 4ನೇ ಅಧ್ಯಾಯದಲ್ಲಿ 18ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ ಪ್ರೀತಿಯ ಕುರಿತಾದಂತ ವಿಷಯವನ್ನು. ಯೋಹಾನನು ಪ್ರೀತಿಯ ಯೇಸು ಸ್ವಾಮಿಯ ಶಿಷ್ಯನಾಗಿರುವಂತ ಪ್ರೀತಿಯ ಶಿಷ್ಯನು ಬರಿತಾ ಇದ್ದಾನೆ ಪ್ರೀತಿಯ ಕುರಿತಾಗಿ. ಅಲ್ಲಿ ನಾವು ನೋಡುತ್ತೇವೆ, ಪ್ರೀತಿ ಇರುವಲ್ಲಿ ಈ ಲೋಕದಲ್ಲಿ ನಾವು ನೋಡ್ತೇವೆ, ಹೌದು, ಪ್ರೀತಿಯು ಇರುವಲ್ಲಿ ಹೆದರಿಕೆ ಇಲ್ಲ, ಹೆದರಿಕೆಯು ಯಾತನೆಯನ್ನು ಹೊಂದುತ್ತಾ ಇರುವುದು. ಪೂರ್ಣ ಪ್ರೀತಿಯು ಹೆದರಿಕೆಯನ್ನು ಹೊರಪಡಿಸಿ ಬಿಡುತ್ತದೆ. ಹೆದರುವವನು ಪ್ರೀತಿಯಲ್ಲಿ ಸಿದ್ಧಿಗೆ ಬಂದವನಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ನಾವು ನೋಡ್ತೇವೆ ಪ್ರೀತಿ ನಾವು ನೋಡುತ್ತೇವೆ ಹೆದರುವುದಿಲ್ಲ, ಧೈರ್ಯ. ಪ್ರೀತಿ ಅಂದ್ರೆ ಆ ಪ್ರೀತಿ ಆ ಯೇಸು ಕ್ರಿಸ್ತನಲ್ಲಿ ಮಾತ್ರ ಇತ್ತು. ಈ ಪ್ರೀತಿ ನಮ್ಮಲ್ಲಿ ಇರಬೇಕು, ಹೆದರದೆ ಇರುವಂತ ಪ್ರೀತಿ. ಯಾತನೆಯನ್ನು ಹೊಂದುತ್ತಾ ಇರುವ ಪೂರ್ಣ ಪ್ರೀತಿ ಹೆದರಿಕೆಯನ್ನು ಬಿಡುತ್ತದೆ. ಹೆದರುವವನು ಹೆದರಿಕೆ ಬರ್ತದೆ, ಅಂಜಿಕೆ ಬರ್ತದೆ. ಹೆದರುವವನು ಎಂಬುದಾಗಿ ಹೇಳುವಾಗ ಯಾರು ಹೆದರ್ತಾರೆ? ರಕ್ಷಿಸಲ್ಪಟ್ಟಂತ ಜನರು ಹೆದರುತ್ತಾರ? ದೇವರ ಮಕ್ಕಳು ಹೆದರುತ್ತಾರ? ಭಯ ಪಡಬೇಕಾ? ದೇವರ ಸನ್ನಿಧಾನದಲ್ಲಿ ಪ್ರೀತಿಯಲ್ಲಿ ನಾವು ನಡೆಯಬೇಕು ಎಂಬುದಾಗಿ ನಾವು ನೋಡ್ತಾ ಬರ್ತೇವೆ.
ಹೆದರುವವನು ಪ್ರೀತಿಯಲ್ಲಿ ಸಿದ್ಧಿಗೆ ಬಂದವನಲ್ಲ. 19ನೇ ವಾಕ್ಯ ಗಮನಿಸುವಾಗ, ದೇವರು ಮೊದಲು ನಮ್ಮನ್ನು ಪ್ರೀತಿಸಿದ್ದರಿಂದ ನಾವು ಪ್ರೀತಿಸುತ್ತೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ನಮ್ಮನ್ನು ಪ್ರೀತಿಸಿದ ಎಲ್ಲಿ? ಯೋಹಾನನ ಸುವಾರ್ತೆಯಲ್ಲಿ 3:16 ನಾವು ನೋಡ್ತೇವೆ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಈ ಲೋಕದಲ್ಲಿರುವಂತ ನಾವುಗಳು, ಲೋಕದ ಇಲ್ಲಿರುವಂತ ಎಲ್ಲಾ ಜನರಿಗೂ ಆತನು ಮುಖದಾಷ್ಟ್ಯನ ಮಾಡ್ಲಿಲ್ಲ, ಮತ ಕುಲ ನೋಡ್ಲಿಲ್ಲ, ಜಾತಿ ಮತವೇನು ಮಾಡ್ಲಿಲ್ಲ, ಚಿಕ್ಕವರು ದೊಡ್ಡವರು ಎಂಬುದಾಗಿ ಭೇದ ಮಾಡ್ಲಿಲ್ಲ, ಬಡವರು ಶ್ರೀಮಂತರ ಎಂಬುದಾಗಿ ಪಕ್ಷಪಾತ ಮಾಡ್ಲಿಲ್ಲ. ಲೋಕದ ಮೇಲೆ ಅಂದ್ರೆ ಎಲ್ಲರ ಮೇಲೆ ಪ್ರೀತಿ ಇಟ್ಟ, ಎಲ್ಲರಿಗೋಸ್ಕರ ಪ್ರಾಣ ಕೊಟ್ಟ, ಎಲ್ಲರೂ ಪರಲೋಕಕ್ಕೆ ಬರ್ಬೇಕಂತ ಪ್ರೀತಿ ತೋರಿಸಿದ. ಇನ್ನೂ ಪ್ರೀತಿ ಮಾಡ್ತಾ ಇರುವಂತ ದೇವರಾಗಿದ್ದಾನೆ, ಪ್ರೀತಿ ಸ್ವರೂಪನಾದಂತ ದೇವರಾಗಿದ್ದಾನೆ ಪ್ರಿಯರೇ. ಅದಕ್ಕಾಗಿ ಅಲ್ಲಿ 19ನೇ ವಾಕ್ಯದಲ್ಲಿ ನಾವು ಮತ್ತೊಂದ್ಸಾರಿ ನೋಡ್ತೇವೆ, ದೇವರು ಮೊದಲು ನಮ್ಮನ್ನು ಪ್ರೀತಿಸಿದ್ದರಿಂದ ನಾವು ಪ್ರೀತಿಸುತ್ತೇವೆ. ಹೌದು, ಆತನು ನಮ್ಮನ್ನು ಪ್ರೀತಿಸದಿದ್ರೆ ನಾವು ಪ್ರೀತಿಸುವುದಕ್ಕೆ ಆಗ್ತಾ ಇರಲಿಲ್ಲ. ಆತನ ಪ್ರೀತಿಯನ್ನು ಅರಿತುಕೊಂಡೆವು ಕಲ್ವಾರಿ ಶಿಲುಬೆಯಲ್ಲಿ. ಆತನು ನಮಗೋಸ್ಕರ ಆ ಮುಖಕ್ಕೆ ಒಗ್ಗಿಸಿಕೊಂಡನು. ಇದು ನಮ್ಮ ಮೇಲಿಟ್ಟಿರುವಂತ ಪ್ರೀತಿ. ಆತನು ನಿಂದೆಯನ್ನು, ಅವಮಾನವನ್ನು ಮತ್ತು 39 ಚಾಟೆ ಏಟುಗಳನ್ನು ಹೊಡಿಸಿಕೊಂಡ ನಮಗೋಸ್ಕರ. ನಮಗೆ ಅಲ್ಲಿ ಯೆಶಾಯನ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕುರಿತಾಗಿ, ಆತನ ಬಾಸುಂಡಗಳಿಂದ ನಮಗೆ ಗುಣವಾಯಿತು. ಹೌದಲ್ವಾ? ನಮ್ಮ ಅಪರಾಧಗಳಿಗೆ ತಕ್ಕಂತೆ ನಮ್ಮನ್ನು ಶಿಕ್ಷಿಸಿದನು, ನಮ್ಮ ದ್ರೋಹಗಳಿಗೆ ತಕ್ಕಂತೆ ನಮ್ಮನ್ನು ದಂಡಿಸಲಿಲ್ಲ ಎಂಬುದಾಗಿ ಕೀರ್ತನೆ ಭಾಗದಲ್ಲಿ ನೋಡ್ತೇವೆ. ಅದಕ್ಕಾಗಿ ದೇವರು ನಮ್ಮನ್ನು ಪ್ರೀತಿಸಿದ್ದರಿಂದ ನಾವು ಪ್ರೀತಿಸ್ತಾ ಇದ್ದೇವೆ. ಮತ್ತು 20ನೇ ವಾಕ್ಯಕ್ಕೆ ಬರುವಾಗ ಅಲ್ಲಿ ಹೀಗೆ ಹೇಳ್ತಾನೆ, ಒಬ್ಬನು ತಾನು ದೇವರನ್ನು ಪ್ರೀತಿಸ್ತೇನೆ ಎಂದು ಹೇಳಿ ತನ್ನ ಸೋದರನನ್ನು ದ್ವೇಷಿಸಿದರೆ ಅವನು ಏನಾಗಿದ್ದಾನಂತೆ? ದೇವರ ಮುಂದೆ, ಸಭೆಯವರ ಮುಂದೆ ಸುಳ್ಳುಗಾರನಾಗಿದ್ದಾನೆ. ತಾನು ಕಂಡಿರುವ ತನ್ನ ಸೋದರನನ್ನು ಪ್ರೀತಿಸಿದವನು ತಾನು ಕಾಣದಿರುವ ದೇವರನ್ನು ಪ್ರೀತಿಸಲಾರನು ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಿಯರೇ. ಇಲ್ಲಿ ಪ್ರೀತಿಸಬೇಕು. ಯಾರನ್ನು ಪ್ರೀತಿಸಬೇಕು? ದೇವರನ್ನು ಪ್ರೀತಿಸ್ತೇನೆ ಎಂಬುದಾಗಿ ಹೇಳುವಂತವನು ಸಹೋದರನನ್ನು ದ್ವೇಷಿಸಲೇಬಾರದು ಎಂಬುದಾಗಿ ವಾಕ್ಯ ಹೇಳ್ತಾರೆ. ಸಹೋದರನನ್ನು ಪ್ರೀತಿಸಲೇಬೇಕು. ಹಾಗೆ ದ್ವೇಷಿಸಿದರೆ ಅವನು ಯಾವತ್ತು ಸಹೋದರನಾಗುತ್ತಿಲ್ಲ, ಸುಳ್ಳುಗಾರನಾಗ್ತಾನೆ. ಮಾತ್ರವಲ್ಲದೆ ನಮ್ಮ ದೇವರು, ನಮ್ಮ ಕರ್ತನು ನಮ್ಮನ್ನು ಪ್ರೀತಿಸ್ತೇನೆ ಎಂಬುದಾಗಿ ಹೇಳಿ ನಮ್ಮನ್ನು ದ್ವೇಷಿಸಿದರೆ ದೇವರು ಏನಾಗ್ತದೆ? ಸುಳ್ಳುಗಾರನಾಗ್ತದೆ. ತನ್ನ ಒಬ್ಬನೇ ಮಗನನ್ನು ನಮಗೋಸ್ಕರ ಕೊಡದಿದ್ರೆ ಏನಾಗ್ತದೆ? ಬರೀ ಪ್ರೀತಿ ತೋರಿಸಿದ ದೇವರು ಸುಳ್ಳುಗಾರನು. ನಾವು ಸಹಜವಾಗಿ ಅನ್ನಬಹುದು, ಆದ್ರೆ ದೇವರು ಸತ್ಯ ಹೇಳ್ತಾನೆ. ನಾನು ಲೋಕದ ಮೇಲೆ ಪ್ರೀತಿ ಇಟ್ಟಿದ್ದೇನೆ, ಎಲ್ಲರನ್ನು ಪ್ರೀತಿಸ್ತಾ ಇದ್ದಾನೆ, ಎಲ್ಲರೂ ನಾಶವಾಗಬಾರ್ದು, ಎಲ್ಲರೂ ರಕ್ಷಣೆ ಹೊಂದಿ ದೇವರನ್ನು ನಂಬಬೇಕಂತ ಅಂದು ದೇವರ ಬಳಿಗೆ ಬರಬೇಕೆಂಬುದಾಗಿ ಸ್ವಂತ ಮಗನನ್ನೇ ನಮಗೋಸ್ಕರ ಕೊಟ್ಟಂತ ದೇವರಾಗಿದ್ದಾನೆ. ಅದಕ್ಕಾಗಿ ನಾವು ಆತನನ್ನು ಪ್ರೀತಿಸೋಣ ಪ್ರೇರೆ. ಮಾತ್ರವಲ್ಲದೆ 21ನೇ ವಾಕ್ಯಕ್ಕೆ ಬರುವಾಗ, ದೇವರನ್ನು ಪ್ರೀತಿಸುವವನು ತನ್ನ ಸಹೋದರನನ್ನು ಪ್ರೀತಿಸಬೇಕೆಂಬ ಆಜ್ಞೆಯೇ ನಾವು ಆತನಿಂದ ಹೊಂದಿದ್ದೇವೆ. ಈ ಪ್ರೀತಿಸಬೇಕೆಂಬಂತ ಆಜ್ಞೆ ಯಾರಿಂದ ಹೊಂದಿದ್ದೇವೆ? ದೇವರಿಂದ, ಆತನಿಂದ. ನಾವು ಪ್ರೀತಿಸುವಂತವ್ರು ತನ್ನ ಸಹೋದರನಾಗ್ಲಿ, ದ್ವೇಷಿಸುವಂತವನಾಗ್ಲಿ, ವೈರಿ ಆಗ್ಲಿ, ನಿನ್ನ ವೈರಿಯನ್ನು ಪ್ರೀತಿಸು, ಅವನು ಬಾಯಾದ್ರೆ ನೀರು ಕೊಡು, ಅವನಿಗೆ ಹಸುವಾದ್ರೆ ಅನ್ನ ನೀಡು ಎಂಬುದಾಗಿ ದೇವರ ವಾಕ್ಯ ನಮಗೆ ಹೇಳುತ್ತದೆ. ನಾವು ನಮ್ಮ ಕರ್ತನಾದ ಪ್ರೀತಿಯಲ್ಲಿ, ಕ್ರಿಸ್ತನಲ್ಲಿ ನಾವು ನೆಲೆಗೊಂಡಿದ್ದೇವ. ಇದೇ ನಾವು ನಮ್ಮ ಜೀವಿತದಲ್ಲಿ ಕಲಿಯಬೇಕಾದಂತ ಪಾಠ ಪ್ರಿಯ. ಹಾಗೆ ನಾವು ಮುಂದೆ ಹೋಗುತ್ತೇನೆ. ಅದೇ ಅಧ್ಯಾಯದ 5ನೇ ಅಧ್ಯಾಯಕ್ಕೆ ನಾನು ಬರ್ತೇನೆ. ಯೋಹಾನನು ಪತ್ರಿಕೆ 1ನೇ ಪತ್ರಿಕೆ
5ನೇ ಅಧ್ಯಾಯದ 2ನೇ ವಾಕ್ಯವನ್ನು ನಾವು ಗಮನಿಸುವಂತವರಾಗಿರೋಣ. ನಾವು ದೇವರ ಮಕ್ಕಳನ್ನು ಪ್ರೀತಿಸುತ್ತೇವೆ ಎಂಬುದನ್ನು ದೇವರನ್ನು ಪ್ರೀತಿಸಿ ಆತನ ಆಜ್ಞೆಗಳನ್ನು ಅನುಸರಿಸುವುದರಿಂದಲೇ ತಿಳಿದುಕೊಳ್ಳುತ್ತೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ನಾವು ನೋಡ್ತೇವೆ, ನಾವು ದೇವರ ಮಕ್ಕಳನ್ನು ಪ್ರೀತಿಸ್ತೇವೆ ಎಂಬುದನ್ನು, ನಾವು ದೇವರ ಮಕ್ಕಳನ್ನು ಪ್ರೀತಿಸ್ತೇವೆ ಎಂಬುದನ್ನು ದೇವರನ್ನು ಪ್ರೀತಿಸಿ ಆತನ ಆಜ್ಞೆಗಳನ್ನು ಅನುಸರಿಸಿ ನಡೆಯುವುದರಿಂದಲೇ ತಿಳಿದುಕೊಳ್ತೇವೆ. ಯಾವುದರಿಂದ ತಿಳಿದುಕೊಳ್ತೇವೆ? ನಾವು ದೇವರ ಮಕ್ಕಳನ್ನು ಪ್ರೀತಿಸಬೇಕು, ದೇವ ಜನರನ್ನು ಪ್ರೀತಿಸಬೇಕು, ದೇವರ ಪ್ರೀತಿಯನ್ನು ಇಂದ ಪ್ರೀತಿಸಬೇಕು. ನಮ್ಮ ಪ್ರೀತಿಯಿಂದ ಇಲ್ಲ, ನಮ್ಮ ಶಾರೀರಿಕ ಪ್ರೀತಿಯಿಂದಲ್ಲ, ನಮ್ಮ ನೋಟದಿಂದಲ್ಲ, ಆದರೆ ನಾವು ದೇವರನ್ನು ಕಂಡಿರುವಾಗ ದೇವರ ಪ್ರೀತಿಯಿಂದಲೇ ನಾವು ಪ್ರೀತಿಸಬೇಕು ಎಂಬುದಾಗಿ ಇಲ್ಲಿ ನಾವು ನೋಡ್ತೇವೆ. ಆ 3ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ದೇವರ ಮೇಲನ ಪ್ರೀತಿ ಏನೆಂದರೆ ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯುವುದೇ. ಆತನ ಆಜ್ಞೆಗಳು ಭಾರವಾದವುಗಳಲ್ಲ ಎಂಬುದಾಗಿ ನಾವು ನೋಡುತ್ತೇವೆ. ದೇವರನ್ನು ಪ್ರೀತಿಸುವಂತಹ ದೇವ ಜನರೇ, ದೇವ ಸೇವಕರೇ, ದೇವರ ಚಿತ್ತ ಏನು ಎಂಬುದಾಗಿ, ದೇವರ ಒಂದು ಪ್ರೀತಿ ಕುರಿತಾಗಿ ಅದರ ಆಳ ಅಗಲ ಉದ್ದ ಅದನ್ನು ವರ್ಣಿಸಲು ಸಾಧ್ಯವಾಗಿದೆ. ದೇವರ ಪ್ರೀತಿ, ಆ ದೇವರ ಪ್ರೀತಿಯಲ್ಲಿ ನಾವು ಇದ್ದೇವೆ ಎಂಬುದಾಗಿ ಹೇಳಿ ನಾವೇನಾದ್ರೂ ನಮ್ಮ ಸಹೋದರನನ್ನು ದ್ವೇಷಿಸುವುದಾಗಲಿ, ನಮ್ಮ ಸಹೋದರರನ್ನು ಪ್ರೀತಿಸದೆ, ನಮ್ಮ ಸಹೋದರನನ್ನು ನಾವು ದೂಷಣೆ ಮಾಡುತ್ತಲೇ ಆತನನ್ನು ಪ್ರೀತಿಸದೆ ಇದ್ರೆ ನಾವು ಏನಾಗ್ತೀವಿ? ಸುಳ್ಳುಗಾರರಾಗ್ತೀವಿ ಎಂಬುದಾಗಿ ನಾವು ವಾಕ್ಯ ಭಾಗದಲ್ಲಿ ನಾವು ನೋಡ್ತಾ ಬರ್ತಾ ಇದ್ದೇವೆ ಸ್ವಾಮಿ. ಮಾತ್ರವಲ್ಲದೆ ಇಲ್ಲಿ 4ನೇ ಅಧ್ಯಾಯದ ಇನ್ನೊಂದು ವಾಕ್ಯ ನೋಡ್ರಿ, 12ನೇ ವಾಕ್ಯ ನೋಡ್ರಿ, 11ರಿಂದ 12. ಪ್ರಿಯರೇ, ದೇವರು ನಮ್ಮನ್ನು ಹೀಗೆ ಪ್ರೀತಿಸಿದ ಮೇಲೆ ನಾವು ಒಬ್ಬರನ್ನೊಬ್ಬರು ಪ್ರೀತಿಸುವ ಹಂಗಿನಲ್ಲಿದ್ದೇವೆ. ದೇವರನ್ನು ಯಾರು ಎಂದು ನೋಡಿಲ್ಲ. ನಾವು ಒಬ್ಬರನ್ನೊಬ್ಬರು ಪ್ರೀತಿಸುವುದೆಂದರೆ ದೇವರು ನಮ್ಮಲ್ಲಿ ನೆಲೆಗೊಂಡಿದ್ದಾನೆ ಮತ್ತು ಆತನಿಂದ ಆಗುವ ಪ್ರೀತಿಯು ನಮ್ಮಲ್ಲಿ ಸಿದ್ಧಿಗೆ ಬರುತ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗ್ಲಿ. ಇಲ್ಲಿ ನಾವು ನೋಡ್ತೇವೆ, ದೇವರು ಒಂದು ನಮ್ಮನ್ನು ಹೀಗೆ ಪ್ರೀತಿಸಿದ ಮೇಲೆ ನಾವೇನ್ ಮಾಡ್ಬೇಕು? ದೇವರ ಮಕ್ಕಳಾದ ನಾವು ಏನ್ ಮಾಡ್ಬೇಕು? ಒಬ್ಬರನ್ನೊಬ್ಬರು ಪ್ರೀತಿಸಲೇಬೇಕು. ಒಬ್ಬರನ್ನು ಪ್ರೀತಿಸುವ ಹಂಗಿನಲ್ಲಿದ್ದೇವೆ. ಆ ಹಂಗಿನಲ್ಲಿ ಇದ್ದಂತ ನಮ್ಮನ್ನು ದೇವರು ಒಬ್ಬರನ್ನೊಬ್ಬರು, ನಾವ್ ಯಾರು ಒಬ್ಬರಿಗೊಬ್ಬರು ಪರಿಚಯ ಇಲ್ಲ, ಕ್ರಿಸ್ತ ಯೇಸುವಿನಲ್ಲಿ ನಾವೆಲ್ಲರೂ ಸಹೋದರ ಸಹೋದರಿಯರು. ನಾವು ಪ್ರೀತಿಸಬೇಕು, ಪ್ರೀತಿಸುವಂತ ಹಂಗಿನಲ್ಲಿ ಇದ್ದೇವೆ. ಮಾತ್ರವಲ್ಲದೆ ನಮ್ಮಲ್ಲಿ ಅಲ್ಲಿ ನಾವು ನೋಡ್ತೇವೆ, ನಾವು ಒಬ್ಬರನ್ನೊಬ್ರು ಪ್ರೀತಿಸಿದರೆ ದೇವರು ನಮ್ಮಲ್ಲಿ ನೆಲೆಗೊಂಡಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ನಿಜವಾಗಲೂ ನಾವು ಒಬ್ಬರನ್ನೊಬ್ರು ಈ ಕಾಲಘಟ್ಟದಲ್ಲಿ ಪ್ರೀತಿ ಮಾಡ್ತಾ ಇದ್ದೇವಾ? ಪ್ರೀತಿಸ್ತಾ ಇದ್ದೇವಾ? ಪ್ರಿಯರೇ, ನಾವು ಪ್ರೀತಿಸಲೇಬೇಕು. ದೇವರ ಆಜ್ಞೆಯಾಗಿದೆ. ಈ ಆಜ್ಞೆಯಲ್ಲಿ ನಾವು ಯಾವ ರೀತಿಯಾಗಿ ನಮ್ಮ ಜೀವಿತದಲ್ಲಿ ಕರ್ತನ ಸನ್ನಿಧಾನದಲ್ಲಿ ನಾವು ಪ್ರೀತಿ ನೋಡ್ತಾ ಇದ್ದೇವೆ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು ಎಂಬುದಾಗಿ ನಾವು ನೋಡ್ತಾ ಬಂದೆವು. ನಾವು ಕೊನೆಯದಾಗಿ ಪ್ರೇರೆ ನಾವು ವಾಕ್ಯವನ್ನು ಕೊನೆಯದಾಗಿ ವಾಕ್ಯ ಓದಿ ಮತ್ತು ಈ ಸಂದೇಶವನ್ನು ನಾವು ಮುಗಿಸಲಿಕ್ಕಿದ್ದೇನೆ. ಯೋಹಾನನು ಬರೆದ ಸುವಾರ್ತೆ ಕಡೆಗೆ ನಮ್ಮ ಗಮನವನ್ನು ಕೊಡುವಂತರಾಗಿರೋಣ. ನಮ್ಮ ಕರ್ತನು ಕೊಟ್ಟಂತ ಆಜ್ಞೆ, ತಂದೆಯಾದ ದೇವರು ಕಳಿಸಿಕೊಟ್ಟಂತ ಮಗನಾದಂತ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಒಂದು ಆಜ್ಞೆಯನ್ನು ಕೊಟ್ಟು ದೇವರ ಮಕ್ಕಳಿಗೆ ಬಲಪಡಿಸುವಂತದನ್ನು ನಾವು ನೋಡ್ತಾ ಬರ್ತೇವೆ. ಯೋಹಾನನ ಸುವಾರ್ತೆ 13ನೇ ಅಧ್ಯಾಯಕ್ಕೆ ನಮ್ಮ ಗಮನವನ್ನು ಕೊಡೋಣ. 34-35 ಬ್ರದರ್.
ವಾಕ್ಯ. ನಾನು ನಿಮಗೆ ಒಂದು ಹೊಸ ಆಜ್ಞೆಯನ್ನು ಕೊಡುತ್ತೇನೆ, ಏನೆಂದರೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಎಂಬುದೇ. ನಿಮ್ಮೊಳಗೆ ಒಬ್ಬರ ಮೇಲೊಬ್ಬರಿಗೆ ಪ್ರೀತಿ ಇದ್ದರೆ ಎಲ್ಲರೂ ನಿಮ್ಮನ್ನ ನನ್ನ ಶಿಷ್ಯರೆಂದು ತಿಳಿದುಕೊಳ್ಳುವವರು ಅಂದನು. ಥ್ಯಾಂಕ್ ಯು ಬ್ರದರ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗ್ಲಿ. ಇಲ್ಲಿ ಯೇಸು ಕ್ರಿಸ್ತನು ಹೇಳುವಂತ ವಿಷಯ, ಆತನು ನಾನು ನಿಮಗೆ ಒಂದು ಹೊಸ ಆಜ್ಞೆಯನ್ನು ಕೊಡುತ್ತೇನೆ. ಆ ಹೊಸ ಆಜ್ಞೆ ಬೇರೆ ಯಾವುದೂ ಅಲ್ಲ. ಅಲ್ಲಿ ಹೇಳುವಂತ ವಿಷಯ, ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ಪ್ರೀತಿಸಬೇಕು. ಪ್ರೀತಿ ಸ್ವರೂಪನಾದ ದೇವರ ಮಕ್ಕಳು ಪ್ರೀತಿಸೋದನ್ನೇ ನಾವು ಮರೆಯಬಾರದು. ಪ್ರೀತಿಯಿಂದ ಇರ್ಬೇಕು. ಪ್ರೀತಿ ಮಾಡುವಂತವ್ರಾಗಬೇಕು. ಪ್ರೀತಿಯಿಂದ ಎಲ್ಲರನ್ನು ಜಯಿಸುವಂತವ್ರು ಆಗ್ಬೇಕು ಎಂಬುದಾಗಿ ಇಲ್ಲಿ ಕರ್ತನಾದ ದೇವರು, ನಾನು ನಿಮಗೆ ಒಂದು ಹೊಸ ಆಜ್ಞೆಯನ್ನು ಕೊಡುತ್ತೇನೆ, ಏನೆಂದರೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ಮತ್ತೆ ಅಲ್ಲಿ ಬಿಡ್ಲಿಲ್ಲ, ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ. ಇಲ್ಲಿ ನಾನು ನಿಮ್ಮನ್ನು ನೋಡ್ರಿ, ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಎಂಬುದಾಗಿ ದೇವರು ಯೇಸು ಕ್ರಿಸ್ತನ್ ನಮಗೆ ಹೇಳ್ತಾ ಇದ್ದೇನೆ. ಹಾಗೆ ಪ್ರೀತಿಸಿದರೆ ಅಲ್ಲಿ ಕೊನೆಯ ವಾಕ್ಯ ನಾವು ನೋಡ್ತೇವೆ ಪ್ರಿಯರೇ, 35ನೇ ವಾಕ್ಯ, ನಿಮ್ಮೊಳಗೆ ಒಬ್ಬರ ಮೇಲೊಬ್ಬರಿಗೆ ಪ್ರೀತಿ ಇದ್ದರೆ ಎಲ್ಲರೂ ನಿಮ್ಮನ್ನು ನನ್ನ ಶಿಷ್ಯರೆಂದು ತಿಳಿದುಕೊಳ್ಳುವರು ಅಂದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ನಿಜವಾಗ್ಲು ದೇವರ ಶಿಷ್ಯರಾಗಿದ್ದೇವಾ? ಆದರೆ ದೇವರು ಕೊಟ್ಟಂತ ಹೊಸ ಆಜ್ಞೆ, ನಾ ಇಲ್ಲಿಗೆ ಮುಗಿಸ್ತೇನೆ. ದೇವರು ಕೊಟ್ಟಂತ ಹೊಸ ಆಜ್ಞೆ, ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ನಾನು ನಿಮ್ಮನ್ನು ಪ್ರೀತಿಸದ ಮೇರೆಗೆ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ. ನಿಮ್ಮೊಳಗೆ ನೋಡ್ರಿ, ದೇವರ ಮಕ್ಕಳಾದ ನಮಗೆ ಹೇಳುವಂತ ಈ ದಿನ ವಾಕ್ಯ, ನಿಮ್ಮೊಳಗೆ ಒಬ್ಬರ ಮೇಲೊಬ್ಬರಿಗೆ ಪ್ರೀತಿ ಇದ್ದರೆ ಎಲ್ಲರೂ ನಿಮ್ಮನ್ನು ನನ್ನ ಶಿಷ್ಯರೆಂದು ತಿಳಿದುಕೊಳ್ಳುವರು. ದೇವರ ನಾಮಕ್ಕೆ ಸ್ತೋತ್ರವಾಗ್ಲಿ. ದೇವರ ನಾಮಕ್ಕೆ ಮಹಿಮೆ ಉಂಟಾಗ್ಲಿ. ಈ ಓದಿದಂತ ಈ ವಾಕ್ಯ ಭಾಗದಲ್ಲಿ ನಾವು ಅನೇಕ ಸತ್ಯಾರ್ಥಗಳನ್ನು ತಿಳಿದುಕೊಂಡಿದ್ದೇವೆ. ಈ ದೇವರ ಪ್ರೀತಿಯ ಕುರಿತಾಗಿ, ದೇವರ ವಿಷಯದ ಕುರಿತಾಗಿ ನಾವು ನಮ್ಮ ಆ ವಾಕ್ಯ ಭಾಗಕ್ಕೆ ನಾವು ಬರುವಂತರಾಗ, ನಾವು ಪ್ರಾರಂಭವಾಗಿ ಓದಿದಂತ ವಾಕ್ಯ ಭಾಗ ಯೋಹಾನ ಸುವಾರ್ತೆ 3ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವನ ಪಡೆಯಬೇಕೆಂದು ಆತನನ್ನು ಕೊಟ್ಟನು. ದೇವರ ನಾಮಕ್ಕೆ ಸ್ತೋತ್ರವಾಗ್ಲಿ. ದೇವರು ಈ ವಾಕ್ಯಗಳಿಂದ ನಮ್ಮನ್ನು ಆಶೀರ್ವದಿಸಲಿ. ಆತನ ಉನ್ನತ ನಾಮಕ್ಕೆ ಸ್ತೋತ್ರವಾಗ್ಲಿ. ಆಮೇಲೆ ದೇವರು ಈ ವಾಕ್ಯಗಳಿಂದ ನಮ್ಮ ಎಲ್ಲರನ್ನು ಆಶೀರ್ವದಿಸಲಿ. ನಾನು ಈ ವಾಕ್ಯ ಸಂದೇಶವನ್ನು ಮುಗಿಸ್ತೇನೆ.